ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮಾರ್ಕೆಟಲ್ಲಿ ಹಲವಾರು ರೀತಿಯಾದಂಥ ಮೇಕಪ್ ಪ್ರಾಡಕ್ಟ್ಸ್ ಇದೆ. ನೀವು ಬಿಗಿನರ್ ಆಗಿದ್ದರೆ ತುಂಬಾ ಗೊಂದಲಗಳಿರುತ್ತೆ. ಇದು ನನಗೆ ಅವಶ್ಯಕತೆ ಇದೆಯಾ, ಯಾವ್ದ್ಯಾವುದು ನನ್ನ ಹತ್ರ ಮೊದಲು ಬೇಕಾಗಿರುವಂಥ ಕೊಂಡುಕೊಳ್ಳೇಬೇಕಾದಂಥ ಯಾವ್ದ್ಯಾವುದು ಮೇಕಪ್ ಪ್ರಾಡಕ್ಟ್ಸ್ ಅಂತ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಈ ವಿಡಿಯೋ ನೋಡಿದ ನಂತರ ನಿಮ್ಗೆ ಕನ್ಫ್ಯೂಷನ್ ಎಲ್ಲ ದೂರ ಆಗುತ್ತೆ. ಒಂದು ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ ಏನೇನು ತೊಗೋಬೇಕಂತ. ಸೊ ಇದು ನಾನು ಬಿಗಿನರ್ಸ್ಗೋಸ್ಕರ ಸ್ಪೆಷಲ್ಲಾಗಿ ಬಿಗಿನರ್ಸ್ ಬೇಸಿಕ್ ಮೇಕಪ್ ಕಿಟ್ ಅನ್ನುವಂಥ ವಿಡಿಯೋ ಮಾಡಿರೋವಂಥದ್ದು. ಸೊ ಕಮ್ ಲೆಟ್ಸ್ ಬಿಗಿನ್ ದ ವಿಡಿಯೋ. ನಾನು ಆಲ್ರೆಡಿ ಫೇಸ್ನ ಮಾಯ್ಶ್ಚರೈಸ್ ಮಾಡಿದ್ದೀನಿ, ಸಿತಾಫಲ್ನ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ. ಇದು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಸೊ ಈಗ ನಾನು ಎರಡನೇ ಲೇಯರ್ ಆಫ್ ಮಾಯ್ಶ್ಚರೈಸಿಂಗ್ ಫೇಸ್ ಆಯಿಲ್ ಯೂಸ್ ಮಾಡ್ತೀನಿ. ದಿಸ್ ಇಸ್ ಆಲ್ಸೋ ಲೈಕ್ ಹೈಡ್ರೇಷನ್ ಕೊಡುವಂಥ ಒಂದು ಪ್ರಾಡಕ್ಟ್. ಡಿಸ್ಕಿಸ್ನ ರೈನ್ಬೋ ಗ್ಲೋ ಆಯಿಲ್ ಅಂತ. ಇದು ಆಪ್ಷನಲ್, ನೀವು ಯೂಸ್ ಮಾಡಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಇಫ್ ಯುವರ್ ಆಯಿಲಿ ಸ್ಕಿನ್ ಟೈಪ್ ಇದು ಯೂಸ್ ಮಾಡೋದು ಬೇಡ. ನನಗೆ ಒಂಚೂರು ಡ್ರೈ ಸ್ಕಿನ್ ಟೈಪ್, ಅದಕ್ಕೋಸ್ಕರ ಫೇಸ್ ಆಯಿಲ್ ಯೂಸ್ ಮಾಡ್ತೀನಿ. ಶುಗರ್ನ ಈ ಒಂದು ಪ್ರೈಮರ್ ಯೂಸ್ ಮಾಡ್ತೀನಿ. ಇದು ಏನಕ್ಕೆ ಅಂದರೆ, ಈಗ ನೋಡಿ ನನ್ನ ಸ್ಕಿನ್ ಮೇಲೆ ಪೋರ್ಸ್ ಇದೆ, ಅಂದರೆ ಚುಕ್ಕೆ ಚುಕ್ಕೆ ಇರುತ್ತೆ. ಸೊ ಇದನ್ನು ನೀವು ಯೂಸ್ ಮಾಡಿನೇ ಮೇಕಪ್ ಸ್ಟಾರ್ಟ್ ಮಾಡಬೇಕು. ಇದು ಒಂದು ಸಿಲಿಕಾನ್ ಟೆಕ್ಸ್ಚರ್ ಇರುತ್ತೆ, ಸ್ಮೂತ್ ಫಿನಿಶ್ ಕೊಡುತ್ತೆ ನಿಮ್ಮ ಸ್ಕಿನ್ ಮೇಲೆ. ಸೊ ಇದ್ರ ಮೇಲೆ ಮೇಕಪ್ ನೀಟಾಗಿ ಸೆಟ್ ಆಗುತ್ತೆ ಆ್ಯಂಡ್ ಜಾಸ್ತಿ ಹೊತ್ತಿರುತ್ತೆ, ಮೇಕಪ್ ಸ್ಮೂತಾಗಿ ಕಾಣುತ್ತೆ ಆ್ಯಂಡ್ ಮೇಕಪ್ ಕೂಡ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಮೇಕಪ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಮೊದಲನೇ ಒಂದು ಪ್ರಯಾರಿಟಿ ಕೊಂಡ್ಕೊಳ್ಳೇಬೇಕಾಗಿರುವಂಥ ಪ್ರಾಡಕ್ಟ್ ಏನಂದರೆ ಒಂದು ಒಳ್ಳೆಯ ಪ್ರೈಮರ್. ಆ್ಯಂಡ್ ನಿಮಗೆ ಟೆಕ್ಸ್ಚರ್ಸ್, ಫೈನ್ ಲೈನ್ಸ್, ಪೋರ್ಸ್, ಅಂದರೆ ನನಗೆ ಸ್ಕಿನ್ ಮೇಲಿದೆ ನೋಡಿ, ಹಳ್ಳ ಚುಕ್ಕೆ ಚುಕ್ಕೆ ಥರ ಇದ್ದರೆ, ರಫ್ ಆಗಿದ್ದರೆ ಆ್ಯಂಡ್ ಮೊಡವೆಗಳು ಕೂಡ ಇದ್ದರು, ಈ ಒಂದು ಪಿಂಪಲ್ಸು ಮೊಡವೆ ಎಲ್ಲ ಇರ್ತಲ್ಲ ಅಂಥವರು ಈ ಒಂದು ಪ್ರೈಮರ್ನ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡುವಂಥ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಫೌಂಡೇಶನ್ ಮುಖ್ಯವಾಗಿ ನಿಮ್ಮ ಹತ್ರ ಇರಲೇಬೇಕಾಗಿರುವಂಥದ್ದು. ಲ್ಯಾಕ್ಮೆ 925ನ ಪ್ರೈಮರ್ ಪ್ಲಸ್ ಮ್ಯಾಟ್ ಫೌಂಡೇಶನ್ ಹಾಗೂ ನನ್ನ ಶೇಡ್ ವಾರ್ಮ್ ನ್ಯಾಚುರಲ್. ಸೊ ಆಲ್ ಓವರ್ ಫೇಸ್ ಡಾಟ್ ಮಾಡ್ತೀನಿ ಆ್ಯಂಡ್ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ನಾನು ವೆಟ್ ಬ್ಯೂಟಿ ಸ್ಪಂಜ್ ಯೂಸ್ ಮಾಡ್ತೀನಿ. ಫೌಂಡೇಶನ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮಗೆ ಒಂದು ಸ್ಕಿನ್ನಿನ ಈವನ್ ಟೋನ್ ಕೊಡೋದಕ್ಕೆ, ಬೆಟರ್ ಕಾಂಪ್ಲೆಕ್ಷನ್ನ ಕೊಡೋದಕ್ಕೆ ಯೂಸ್ ಮಾಡುವಂಥ ಒಂದು ಪ್ರಾಡಕ್ಟ್. ಬಟ್ ಫೌಂಡೇಶನ್ ಯಾವತ್ತೂ ಅಷ್ಟೇ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗಿರುವಂಥ ಶೇಡೇ ತೊಗೋಬೇಕು. ಆ್ಯಂಡ್ ಈ ಒಂದು ಫೌಂಡೇಶನ್ ಬೆಸ್ಟ್ ಫೌಂಡೇಶನ್. ಯಾಕೆ ಅಂತ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಕನ್ಸಿಲರ್ ನಾನು ಯೂಸ್ ಮಾಡೋದಿಲ್ಲ, ಫೌಂಡೇಶನ್ನೇ ನಾನು ಕನ್ಸಿಲರ್ ಥರ ಯೂಸ್ ಮಾಡ್ತೀನಿ. ಸೊ ನೀವು ಬಿಗಿನರ್ ಆಗಿದ್ದರೆ, ನಿಮ್ಗೆ ಅಷ್ಟು ಡಾರ್ಕ್ ಸರ್ಕಲ್ಸ್ ಇಲ್ಲ ಅಂದರೆ ಫಸ್ಟೇ ಕನ್ಸಿಲರ್ ತೊಗೋಬೇಡಿ. ಫೌಂಡೇಶನಲ್ಲಿ ನಿಮಗೆ ಡೀಸೆಂಟ್ ಕವರೇಜ್ ಸಿಗುತ್ತಾ ನೋಡಿ. ಅಕಸ್ಮಾತ್ ನಿಮಗೆ ಇನ್ನೂ ಹೆಚ್ಚು ಕವರೇಜ್ ಬೇಕು ಅನಿಸಿದಾಗ, ಡಾರ್ಕ್ ಸರ್ಕಲ್ಸ್ ಕೂಡ ಜಾಸ್ತಿ ಇದ್ದಾಗ ಕನ್ಸೀಲರ್ನ ಯೂಸ್ ಮಾಡ್ಬೋದು. ಸದ್ಯಕ್ಕೆ ಇಫ್ ಯು ಆರ್ ಅ ಬಿಗಿನರ್, ಎಲ್ಲ ಪ್ರಾಡಕ್ಟ್ಸು ಒಂದೇ ಸರಿ ತೊಗೊಳ್ಳೋದು ಕಷ್ಟ ಆಗುತ್ತೆ ನೋಡಿ. ಸೊ ಆಗಿದ್ದಾಗ ಕನ್ಸೀಲರ್ನ ಸ್ವಲ್ಪ ದಿನದ ಮಟ್ಟಿಗೆ ಯೂಸ್ ಮಾಡೋದು ಬೇಡ. ಸೊ ಫೌಂಡೇಶನ್ನೇ ನೀವು ಈ ರೀತಿ ನೀವು ಕನ್ಸೀಲರ್ ಥರನೇ ಯೂಸ್ ಮಾಡ್ಬೋದು. ಬಟ್ ರಿಮೆಂಬರ್, ಫೌಂಡೇಶನ್, ಕನ್ಸೀಲರ್, ನೀವು ಯೂಸ್ ಮಾಡುವಂಥ ಪೌಡರ್ ಎಲ್ಲ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಶೇಡೇ ಆಗಿರಬೇಕು. ಆ್ಯಂಡ್ ನಿಮ್ಮದು ಎಲ್ಲೋ ಅಂಡರ್ ಟೋನ್ ಇದ್ದು ಮೀಡಿಯಮ್ ಸ್ಕಿನ್ ಟೋನ್ ಇದ್ದರೆ ನಂತರ ನಿಮಗೆ ಈ ಒಂದು ಶೇಡ್ನ, ಈ ಒಂದು ಫೌಂಡೇಶನ್ ಲ್ಯಾಕ್ಮೆ 925ನ ವಾರ್ಮ್ ನ್ಯಾಚುರಲ್ ಅಂತ ಒಂದು ಫೌಂಡೇಶನ್ ಸೂಟ್ ಆಗುತ್ತೆ. ಸೊ ನೋಡಿ, ಈಗ ಒಂದು ಡೀಸೆಂಟ್ ಕವರೇಜ್ ಇದೆ ಅಲ್ಲ. ಸೊ ಈಗ ಇದ್ರ ಮೇಲೆ ಪೌಡರ್ ಹಾಕೋಣ. ಮೇಬಲಿನ್ ಫಿಟ್ ಮಿ ಲೂಸ್ ಪೌಡರ್. ಇದು ನಿಮಗೆ ಸ್ವಲ್ಪ ಜಾಸ್ತಿ ರೇಟ್ ಅನಿಸಿದ್ರೆ ಇದೇ ರೇಂಜ್ನ ಕಾಂಪ್ಯಾಕ್ಟ್ ಪೌಡರ್ ಕೂಡ ಸಿಗುತ್ತೆ. ಅದು ಒಂದು ನಿಮಗೆ 200 ಚೇಂಜ್ ಆಫರಲ್ಲಿ 150 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಸೊ ಕಾಂಪ್ಯಾಕ್ಟ್ ಯೂಸ್ ಮಾಡ್ಬೋದು. ಆ್ಯಂಡ್ ನನ್ನ ಹತ್ರ ಕಾಂಪ್ಯಾಕ್ಟ್ ಇಲ್ಲ, ಅದಕ್ಕೆ ನಾನು ಲೂಸ್ ಪೌಡರ್ ಯೂಸ್ ಮಾಡ್ತೀನಿ. ಈಗ ನೋಡಿ, ಈವನ್ ಸ್ಕಿನ್ ಟೋನ್ ಇದೆ. ಈ ಒಂದು ಮೇಕಪ್ ಪ್ಯಾಲೆಟ್ ಬಂದು ಮೇಕಪ್ ರೆವಲ್ಯೂಷನ್ ಅದು. ಇದರಲ್ಲಿ ನಿಮಗೆ ಬೇಕಾಗಿರೋಂಥ ಬ್ರೌನ್ ಇದೆ, ಮತ್ತು ಸಿಲ್ವರ್ ಶಿಮ್ಮರಿ ಐ ಶ್ಯಾಡೋ, ನ್ಯೂಡ್ ಐ ಶ್ಯಾಡೋ, ಗೋಲ್ಡ್ ಐ ಶ್ಯಾಡೋ ಇದೆ, ಸ್ವಲ್ಪ ಕಲರ್ಫುಲ್ ಐ ಶ್ಯಾಡೋಸ್ ಇದೆ, ಒಂಚೂರು ಬೋಲ್ಡ್ ಕಲರ್ಸ್ ಕೂಡ ಇದೆ, ಗ್ರೀನ್ ಇದೆ, ರೆಡ್ ಇದೆ, ಯೆಲ್ಲೋ ಇದೆ ಆ್ಯಂಡ್ ಬ್ಲ್ಯಾಕ್ ಇದೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬಿಗಿನರ್ಸ್ ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ಈ ಒಂದು ಐ ಶ್ಯಾಡೋ ಪ್ಯಾಲೆಟ್ ನೀವು ಕೊಂಡ್ಕೊಳ್ಬೋದು. ಸೊ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಪಿಗ್ಮೆಂಟೇಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನು ಬ್ಲ್ಯಾಕ್ ಐ ಶ್ಯಾಡೋನ ಐಬ್ರೋಸ್ನ ಫಿಲ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಬೇಕಂದರೆ ಬ್ರೌನ್ ಯೂಸ್ ಮಾಡ್ಬೋದು, ಈ ರೀತಿಯಾದಂಥ ಡಾರ್ಕ್ ಬ್ರೌನ್ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಐಬ್ರೋ ಹೇರ್ ಕಲರ್ ಮ್ಯಾಚ್ ಆಗೋ ರೀತಿಯಲ್ಲಿ ಯಾವ ಕಲರ್ ಇದೆ ನೋಡಿ ಅದನ್ನು ಯೂಸ್ ಮಾಡ್ಬೋದು. ಸೊ ಪ್ಯಾಕ್ನ ಆ್ಯಂಗಲ್ ಬ್ರಷ್ನಿಂದ ನೋಡಿ ನಾನು ಐಬ್ರೋಸ್ಗೆ ಶೇಪ್ ಕೊಡ್ತೀನಿ.
ಗ್ಯಾಪ್ಸ್ನ ಫಿಲ್ ಮಾಡ್ತೀನಿ. ಆ್ಯಂಡ್ ಇದು ತುಂಬಾ ಫ್ಲ್ಯಾಟ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಬ್ರಷ್. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಆ್ಯಂಗಲ್ಡ್ ಬ್ರಷ್ ಮೇಲೆ ಇನ್ವೆಸ್ಟ್ ಮಾಡಿ. ಆ್ಯಂಡ್ ಇದೇ ಒಂದು ಐ ಶ್ಯಾಡೋಯಿಂದ ನಾನು ಐಲೈನರ್ ಕೂಡ ಹಾಕ್ತೀನಿ. ಅದು ಕೂಡ ಹೇಗೆ ಅಂತ ನೀವು ನೋಡ್ಬೋದು. ವೆರಿ ವೆರಿ ಯೂಸ್ಫುಲ್ ಈ ಒಂದು ಬ್ರಷು. ಸೊ ನೋಡಿ ಎಷ್ಟು ನೀಟಾಗಿ ಒಂದು ಒಳ್ಳೆ ಪಿಗ್ಮೆಂಟ್ ಇದೆ ನೋಡಿ. ಆ ಬ್ಲ್ಯಾಕ್ ಐ ಶ್ಯಾಡೋ ಎಷ್ಟು ಚೆನ್ನಾಗಿ ಐಬ್ರೋಸ್ ಫಿಲ್ ಆಗಿದೆ, ನೀವು ಡಿಫ್ರೆನ್ಸ್ ಕಾಣ್ಬೋದು. ಈಗ ಇನ್ನೊಂದು ಕಡೆ ಕೂಡ ಫಿಲ್ ಆದ ನಂತರ ಹೌ ಬ್ಯೂಟಿಫುಲ್ ಆ್ಯಂಡ್ ಬೋಲ್ಡ್ ದ್ಯಾಟ್ ಲುಕ್ಸ್. ಆ್ಯಂಡ್ ಈ ಒಂದು ಫ್ಲಫಿ ಬ್ಲೆಂಡಿಂಗ್ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನಿಂದ ಬ್ರೌನ್ನ ತೊಗೊಂಡೆ. ಈಗ ಕ್ರೀಸ್ ಮೇಲೆ ಇಟ್ಟು ಬ್ಲೆಂಡ್ ಮಾಡ್ತೀನಿ, ಔಟರ್ ಕಾರ್ನರ್ ಆ್ಯಸ್ ವೆಲ್ ಆ್ಯಸ್ ಕ್ರೀಸ್ ಎರಡೂ ಕೂಡ. ಸೊ ಐ ಮೇಕಪ್ ಅಂತ ಬಂದಾಗ ಇದು ಒಂದೇ ಬ್ರಷ್ ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು. ವೆರಿ ವೆರಿ ಯೂಸ್ಫುಲ್. ತುಂಬ ರೀತಿಯಾದಂಥ ಐ ಮೇಕಪ್ ಮಾಡ್ಕೋಬೋದು. ಅದು ಒಂದೇ ಬ್ರಷ್ ಇದ್ದರೆ ಸಾಕು. ಇನ್ ಕೇಸ್ ಇಫ್ ಯು ಆರ್ ಅ ಬಿಗಿನರ್, ಅದು ಒಂದು ಬ್ರಷ್ ಫಸ್ಟ್ ಕೊಂಡ್ಕೊಳ್ಳಿ. ಆ್ಯಂಡ್ ಶಿಮರಿ ಶ್ಯಾಡೋ ನೋಡಿದ್ರಲ್ಲ, ನನ್ನ ಕೈ ಬೆರಳಿಂದಾನೇ ಸೆಂಟರಲ್ಲಿ ಅಪ್ಲೈ ಮಾಡಿ ಹಾಗೆ ಬ್ಲೆಂಡ್ ಮಾಡಿ ಕ್ರೀಸ್ನ ಮತ್ತೆ ಬ್ಲೆಂಡ್ ಮಾಡಿದೆ. ಆ್ಯಂಡ್ ಇದೇ ಒಂದು ಬ್ರಷ್ನಿಂದ ಅದೇ ಬ್ಲ್ಯಾಕ್ ಐ ಶ್ಯಾಡೋನ ತೊಗೊಂಡು ಐಲೈನರ್ ಥರ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದರ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಬ್ರಷು ಫ್ಲ್ಯಾಟ್ ಆಗಿರೋದ್ರಿಂದ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದು ಐ ಶ್ಯಾಡೋ ಆಗಿರೋದ್ರಿಂದ ನೀವು ನೀಟಾಗಿ ಪರ್ಫೆಕ್ಟ್ ಲೈನೇ ಹಾಕ್ಕೋಬೇಕಂತ ಏನಿಲ್ಲ. ಎನಿವೇ ಸ್ಮಡ್ಜ್ ಮಾಡ್ಬೋದು, ಸ್ಮಡ್ಜ್ ಲೈನರ್ ಥರ ಕಾಣುತ್ತೆ, ವಿಚ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಈಗ ಟ್ರೆಂಡ್ ಕೂಡ ಅದೇ ಸ್ಮಡ್ಜ್ ಲೈನರ್ಸ್, ವಿಚ್ ಐ ಅಬ್ಸಲ್ಯೂಟ್ಲಿ ಲವ್. ಒಂದು ಪುಟ್ಟ ವಿಂಗ್ ಕೂಡ ಡ್ರಾ ಮಾಡಿದ್ದೀವಿ, ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ, ಎಷ್ಟು ನೀಟಾಗಿ ಕೂಡ ಬಂದಿದೆ ಅಂತ. ಆ್ಯಂಡ್ ಅದೇ ಐ ಶ್ಯಾಡೋ ನಾನು ಲೋವರ್ ಲ್ಯಾಶ್ ಲೈನ್ ಮೇಲೆ ಸ್ಟ್ಯಾಂಪ್ ಮಾಡ್ತಿದ್ದೀನಿ ಹೀಗೆ. ಆ್ಯಂಡ್ ಮತ್ತು ನಾನು ಆ ಒಂದು ಬ್ರೌನ್ ಐ ಶ್ಯಾಡೋ ಕ್ರೀಸ್ ಮೇಲೆ ಏನು ಅಪ್ಲೈ ಮಾಡಿದೆ ನೋಡಿ, ಅದನ್ನು ತೊಗೊಂಡು ಬ್ಲ್ಯಾಕ್ನ ಸ್ಮಡ್ಜ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಈ ಒಂದು ಚಿಕ್ಕ ಬ್ರಷ್ ಇಲ್ಲ ಅಂದರೆ ಕಾಟನ್ ಬಡ್ ಯೂಸ್ ಮಾಡ್ಬೋದು. ಕಿವಿನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಕಾಟನ್ ಬಡ್, ಅದರಿಂದ ಕೂಡ ನೀವು ಸ್ಮಡ್ಜ್ ಮಾಡ್ಬೋದು. ಆ್ಯಂಡ್ ಐಲ್ಯಾಶಸ್ನ ಕರ್ಲ್ ಮಾಡಿ ಮಸ್ಟ್ ಆ್ಯಂಡ್ ಶುಡ್ ಒಂದು ಒಳ್ಳೆ ಮಸ್ಕರ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ದಿಸ್ ಮಸ್ಕರ ಇಸ್ ಫ್ರಮ್ ಲಾರಿಯಲ್ ಲ್ಯಾಶ್ ಪ್ಯಾರಡೈಸ್ ಮಸ್ಕಾರ. ಮೇಬಲಿನ್ನ ಹೈಪರ್ಕಲ್ ಮಸ್ಕಾರ, ಕೊಲಾಸಲ್ ಮಸ್ಕಾರ ಇದೆಲ್ಲ ತುಂಬಾ ಅಫೋರ್ಡೆಬಲ್. ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಇದು ಕೂಡ ಒಂದು ಒಳ್ಳೆ ಲಿಫ್ಟ್ ಕೊಡುತ್ತೆ, ವಾಲ್ಯೂಮ್ ಕೊಡುತ್ತೆ, ಲೆಂತ್ ಕೊಡುತ್ತೆ ನಿಮ್ಮ ಲ್ಯಾಶಸ್ಗೆ. ಆ್ಯಂಡ್ ಇವತ್ತು ನಾನು ಯಾವುದೇ ಒಂದು ಫಾಲ್ಸ್ ಐಲ್ಯಾಶಸ್ ಹಾಕ್ತಾಯಿಲ್ಲ. ಶುಗರ್ನ ಕಾಂಟೋರ್ ದಿ ಫೋರ್ಸ್ ಫೇಸ್ ಪ್ಯಾಲೆಟ್ ಇನ್ ಶೇಡ್ ಸಟಲ್ ಸಮಿತ್. ವೆರಿ ವೆರಿ ವರ್ಸಟೈಲ್ ಪ್ಯಾಲೆಟ್ ಇದು. ಇದರಲ್ಲಿ ನಿಮಗೆ ಕಾಂಟೋರ್ ಪ್ರಾಡಕ್ಟ್ ಇದೆ, ಬ್ಲಷ್ ಇದೆ, ಹೈಲೈಟರ್ ಇದೆ, ಆ್ಯಂಡ್ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಒಂದೇ ಪ್ಯಾಲೆಟಲ್ಲಿ ಎಲ್ಲನೂ ಇದೆ. ಇದು ಒಂದೇ ಒಂದು ಫೇಸ್ ಬ್ರಷ್ನಲ್ಲಿ ನಾನು ಕಾಂಟೋರ್ ಅಪ್ಲೈ ಮಾಡ್ತೀನಿ, ಬ್ಲಷ್ ಅಪ್ಲೈ ಮಾಡ್ತೀನಿ, ಹೈಲೈಟರ್ ಕೂಡ ಅಪ್ಲೈ ಮಾಡ್ತೀನಿ. ಸಪ್ರೇಟ್ ಬ್ರಷಸ್ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಇದು ಒಂದು ಬಿಗಿನರ್ ಮೇಕಪ್ ಟ್ಯುಟೋರಿಯಲ್. ಐ ವಾಂಟ್ ಟು ಕೀಪ್ ದಿಸ್ ವಿಡಿಯೋ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್. ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ, ಜಾಸ್ತಿ ಕನ್ಫ್ಯೂಷನ್ ಬೇಡ. ಕಾಂಟೋರ್ಗೆ ಒಂದು ಬ್ರಷು, ಬ್ಲಷ್ಗೆ ಒಂದು ಬ್ರಷು, ಹೈಲೈಟರ್ಗೆ ಒಂದು ಬ್ರಷು, ಐ ಮೇಕಪ್ಗೆ ಒಂದು ಬ್ರಷು, ಇದರೆಲ್ಲ ನಿಮಗೆ ಇನ್ಕ್ಲೂಡ್ ಮಾಡಿ ಕನ್ಫ್ಯೂಷನ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನೋಡಿ, ಒಂದೇ ಒಂದು ಬ್ರಷ್ ಪೌಡರ್ ಅಪ್ಲೈ ಮಾಡಿದ್ನಲ್ಲ, ಅದೇ ಬ್ರಷ್ನಲ್ಲಿ ನಾನು ಕಾಂಟೋರ್ ಅಪ್ಲೈ ಮಾಡ್ತಿದ್ದೀನಿ. ಆ್ಯಂಡ್ ಅದನ್ನೇ ಒಂಚೂರು ಪ್ರೆಸ್ ಮಾಡಿ ಇಟ್ಕೊಂಡಾಗ ನೀವು ಅದರಿಂದಾನೇ ನೋಸ್ನ ಕೂಡ, ಮೂಗನ್ನ ಕೂಡ ಕಾಂಟೋರ್ ಮಾಡ್ಬೋದು. ಎಷ್ಟು ಸಾಫ್ಟಾಗಿ ಕಾಣಿಸ್ತದೆ ನೀವು ನೋಡ್ಬೋದು, ಶಾರ್ಪಾಗಿ ಕಾಣುತ್ತಿಲ್ಲ. ಒಂದು ಬೇಸಿಕ್ ಮೇಕಪ್ ವಿಡಿಯೋ ಅಂದರೆ ಇದೆ. ಎಲ್ಲ ಪ್ರಾಡಕ್ಟ್ ಅಪ್ಲೈ ಮಾಡಿರೋ ಥರ ಇರಬೇಕು, ಬಟ್ ಸಾಫ್ಟಾಗಿರಬೇಕು. ಬೇಸಿಕ್ ಮೇಕಪ್ ಅಂದರೆ ಇದೇನೆ. ಒಂದೇ ಸರಿ ಡ್ರಮ್ಯಾಟಿಕ್ ಮೇಕಪ್ಪಿಂದ ನೀವು ಸ್ಟಾರ್ಟ್ ಮಾಡೋದಕ್ಕಾಗಲ್ದಿಲ್ಲ ಅಲ್ವಾ. ಸೊ ಈಗ ಅದೇ ಪ್ಯಾಲೆಟಲ್ಲಿ ಇದ್ದಂಥ ಬ್ಲಷ್ನ ತೊಗೊಂಡು ನೋಡಿ, ನಾನು ಅದೇ ಬ್ರಷ್ನಿಂದಾನೇ ಅಪ್ಲೈ ಮಾಡ್ತಿದ್ದೀನಿ ಆನ್ ಹೈಯೆಸ್ಟ್ ಪಾಯಿಂಟ್ಸ್ ಆಫ್ ಮೈ ಚೀಕ್ ಬೋನ್ಸ್. ಆ್ಯಂಡ್ ಈಗ ಹೈಲೈಟರ್ಗೆ ನೋಡಿ, ಬ್ಲಷ್ನ ನೀಟಾಗಿ ಮಲಗಿಸ್ಕೊಬಿಡ್ತೀನಿ. ಹೀಗೆ ಫ್ಲ್ಯಾಟ್ ಮಾಡಿಕೊಂಡು ಈ ರೀತಿ ಸೈಡಲ್ಲಿ ತೊಗೊಂಡು ಹಾಗೆ ಸಾಫ್ಟಾಗಿ ಮೂವ್ ಮಾಡ್ತೀನಿ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ, ಅಂದರೆ ಚೀಕ್ ಬೋನ್ ಮೇಲೆ. ಸೊ ಇದು ಒಂದು ಸಾಫ್ಟ್ ಗ್ಲೋ ಇರೋ ಥರ ಕಾಣುತ್ತೆ ಫೇಸ್ ಮೇಲೆ. ಆ್ಯಂಡ್ ನನ್ನ ಕಿರು ಬೆರಳ ಸಹಾಯದಿಂದಾಗಿ ನಾನು ಕಣ್ಣಿನ ಇನ್ನರ್ ಕಾರ್ನರ್ ಹಾಗೂ ಐಬ್ರೋ ಬೋನ್ ಮೇಲೆ ಹೈಲೈಟರ್ನ ಪ್ಲೇಸ್ ಮಾಡ್ತಿದ್ದೀನಿ ಟು ಪಾಪ್ ಅಪ್ ಮೈ ಐಸ್. ಕಣ್ಣು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಈ ರೀತಿ ನೀವು ಹೈಲೈಟರ್ನ ಅಪ್ಲೈ ಮಾಡ್ಬೋದು. ಯು ಡೋಂಟ್ ನೀಡ್ ಅ ಸಪ್ರೇಟ್ ಬ್ರಷ್ ಟು ಹೈಲೈಟ್ ಯುವರ್ ಫೇಸ್. ಈಗ ಬ್ರಿಡ್ಜ್ ಆಫ್ ಮೈ ನೋಸ್ ಇಲ್ಲೂ ಕೂಡ ಹೈಲೈಟರ್ನ ಅಪ್ಲೈ ಮಾಡಿದೆ ನನ್ನ ಕೈ ಬೆರಳಿಂದಾನೆ. ಆ್ಯಂಡ್ ಲಿಪ್ಸ್ಟಿಕ್ಕಿಗೆ ಈ ಒಂದು ನೈಕಾನ ಪಿಂಕ್ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ನಿಮಗೆ ಪಿಂಕ್ ಲಿಪ್ಸ್ಟಿಕ್ ಪರ್ಸನ್ ಆಗಿದ್ರೆ ನೀವು, ದಿಸ್ ಇಸ್ ಅ ವೆರಿ ವೆರಿ ಅಫೋರ್ಡಬಲ್ ಆಪ್ಷನ್. ಆ್ಯಂಡ್ ಪರ್ಫೆಕ್ಟ್ ನ್ಯೂಡ್ ಪರ್ಫೆಕ್ಟ್ ನ್ಯೂಡ್ ಲಿಪ್ಸ್ಟಿಕ್ ಬೇಕಂದರೆ ಮಿಸ್ ಕ್ಲೇರ್ನ
ಮ್ಯಾಟ್ ಪವರ್ ಲಿಪ್ಸ್ಟಿಕ್ ಇನ್ ಶೇಡ್ 02 ಇದನ್ನು ಕೂಡ ಟ್ರೈ ಮಾಡ್ಬೋದು ನೀವು. ಪಿಂಕ್ ಲಿಪ್ಸ್ಟಿಕ್ ಆರ್ ನ್ಯೂಡ್ ಲಿಪ್ ಕಲರ್ ಇದೆರಡು ತುಂಬಾ ಚೆನ್ನಾಗಿದೆ. ಇನ್ ಕೇಸ್ ಇಫ್ ಯು ಆರ್ ಅ ಬಿಗಿನರ್ ನಿಮಗೆ ಎರಡು ಕೂಡ ಬೇಕಾಗ್ಬೋದು ಆರ್ ಒಂದು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇದು ಕೂಡ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಲಿಪ್ ಪ್ರಾಡಕ್ಟ್. ಫಸ್ಟು ನಾನು ಪಿಂಕ್ ಅಪ್ಲೈ ಮಾಡಿದೆ ಆ್ಯಂಡ್ ಅದರ ಮೇಲೆ ನಾನು ಮಿಸ್ ಕ್ಲೇರ್ನ ಈ ಒಂದು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದೆ. ಆ್ಯಂಡ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಅನದರ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆ್ಯಂಡ್ ಪ್ರಾಡಕ್ಟ್. ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ತೊಗೊಂಡಿಲ್ಲ ಅಂದರೆ ಆ್ಯಂಡ್ ಯೂಸ್ ಮಾಡಿಲ್ಲ ಅಂದರೆ ಇಷ್ಟು ಮೇಕಪ್ ಮಾಡಿ ವೇಸ್ಟ್. ಯಾಕಂದರೆ ಇದು ಕಂಪ್ಲೀಟಾಗಿ ನಿಮ್ಮ ಮೇಕಪ್ನ ಲಾಕ್ ಮಾಡುತ್ತೆ, ಸೆಟ್ ಆ್ಯಂಡ್ ಸೀಲ್ ಮಾಡುತ್ತೆ, ಜಾಸ್ತಿ ಹೊತ್ತಿರೋ ಥರ ಕಾಣುತ್ತೆ, ಜಾಸ್ತಿ ಹೊತ್ತಿರೋ ಥರ ಮಾಡುತ್ತೆ, ವಿಚ್ ಇಸ್ ಅ ವೆರಿ ವೆರಿ ಯೂಸ್ಫುಲ್ ಪ್ರಾಡಕ್ಟ್. ಆ್ಯಂಡ್ ನಾನು ಯೂಸ್ ಮಾಡಿದ್ದು ಸ್ವಿಸ್ ಬ್ಯೂಟಿಯ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ. ಆ್ಯಂಡ್ ದಿಸ್ ಕಂಪ್ಲೀಟ್ಸ್ ದ ವಿಡಿಯೋ. ಎಷ್ಟು ಸಿಂಪಲ್ ಆಗಿದೆ, ಬೇಸಿಕ್ ಆಗಿದೆ, ಈಸಿ ಆಗಿದೆ. ನಿಮಗೆ ವಿಡಿಯೋ ನೋಡಿದ ತಕ್ಷಣ ಅರ್ಥ ಆಗಿಬಿಟ್ಟಿರುತ್ತೆ ಯಾವ್ದ್ಯಾವ್ದಪ್ಪ ತೊಗೋಬೇಕು ಅಂತ. ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡೋದನ್ನು ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಯೂಸ್ ಆಗಿದೆ ಅಂತ. ಇದೇ ಥರ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬಾಯ್.